ನಾನು ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಮಹಾಮಂಡಲಿ ಸರ್ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಜೊತೆಯಲ್ಲಿ ಮದರ್ಸಿ ವಿಜ್ಞಾನಮಯ ಸರಸ್ವತಿ ಅವರಿದ್ದಾರೆ. ನಮ್ಮ ಅಖಿಲ ಭಾರತ ಸಂತ ಸಮಿತಿ ಕೋಶಾಧಿಕಾರಿ ಮಹಾಬಲ ಸ್ವಾಮೀಜಿ ಇದ್ದಾರೆ. ಮುಖ್ಯ ಕಾರ್ಯದರ್ಶಿ ರಾಜೇಶ್ನಾಥ್ ಗುರುಜಿ, ಸಂಘಟನಾ ಕಾರ್ಯದರ್ಶಿ ನಿಶ್ಚಿಲಾನಂದ ಸ್ವಾಮೀಜಿ, ದಕ್ಷಿಣ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಜಯಪ್ರಕಾಶ್ ನಾಥ್ ಗುರುಜಿ ಹಾಗೂ ನಮ್ಮ ಕಾರ್ಯದರ್ಶಿಯಾದ ಹರಿಹರ ಕವಿರಾಜ್ ಗುರುಜಿ, ನಾವು ಇಷ್ಟು ಜನ ಇವತ್ತು ಇಲ್ಲಿ ಬೈಠಕ್ ನಡೀತಾ ಇದ್ದೇವೆ. ಅಖಿಲ ಭಾರತೀಯ ಸಂತ ಸಮಿತಿಯ 2ನೇ ರಚನಾದ ಕಮಿಟಿಯ 2ನೇ ಬೈಠಕ್. ಅಖಿಲ ಭಾರತ ಸಂತ ಸಮಿತಿ ಅಂದರೆ ಈ ಭಾರತದಲ್ಲಿದ್ದ ಎಷ್ಟೋ ವ್ಯತ್ಯಸ್ತ ಸಂಪ್ರದಾಯಗಳಲ್ಲಿದ್ದ ಸ್ವಾಮೀಜಿಗಳ, ಶ್ರೇಷ್ಠವಾದ ಸ್ವಾಮೀಜಿಗಳ ಒಂದು ಒಗ್ಗಟ್ಟೆ. ಅದು 1988 ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅನುಕೂಲವಾಗಿ ರಿಜಿಸ್ಟರ್ ಮಾಡಿದ ಒಂದು ಆರ್ಗನೈಸೇಷನ್. ನಾರ್ತ್ ಇಂಡಿಯಾದಿಂದ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗ್ತಾಯಿತ್ತು. ಈಗ 2022 ನಂತರ ನಮ್ಮ ಸೌತ್ ಇಂಡಿಯಾಗೆ ಈ ಸಂಘಟನೆಯನ್ನು ಪ್ರಾರಂಭ ಆಗಿದೆ. 2022 ಕರ್ನಾಟಕ, ತಮಿಳುನಾಡು, ಕೇರಳಕ್ಕೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಕರ್ನಾಟಕದಲ್ಲಿ 2022 ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ಅವರು ನಿಯಮನ ಮಾಡಿದ್ದಾರೆ. ಈ ಸಂಘಟನೆ ಮುಖ್ಯ ಉದ್ದೇಶ ಅಂದರೆ ಗೋರಕ್ಷಾ, ಧರ್ಮರಕ್ಷಾ, ರಾಜ್ಯರಕ್ಷಾ. ಹಿಂದೂ ಸಮಾಜದಲ್ಲಿ ಸಂತರ ಕರ್ತವ್ಯ ಯಾವುದು, ಸಂತರು ಹೇಗೆ ಸಮಾಜ ಸಂತರಾಗಿ ಇರಬೇಕು, ಒಂದೊಂದು ಸನಾತನಿಗಳನ್ನು ಅನುಷ್ಠಾನ ಆಚರಣೆಗಳನ್ನು ಮುಂದೆ ಬರಲಿಕ್ಕೆ ಸಂತರು ಯಾಂದು ಮಾಡಬೇಕು. ಈ ರೀತಿಯಲ್ಲಿ ಹಿಂದೂಗಳಿಗೆ ಬರುವ ಸಕಲ ವಿಷಯಗಳಿಗೆ ಸಮಯದಲ್ಲಿ ಅದಕ್ಕೆ ಬೇಕಾದ ಬೆಂಬಲ ಕೊಡೋದು, ಅದಕ್ಕೆ ಬೇಕಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡೋದು ನಮ್ಮ ಸಂತ ಸಮಿತಿಯ ಕರ್ತವ್ಯ. ಕರ್ನಾಟಕದಲ್ಲಿ ಹೇಳೋದಾದರೆ 4600 ಸ್ವಾಮೀಜಿಗಳಿದ್ದಾರೆ. ಅದರಲ್ಲಿ ಶ್ರೇಷ್ಠವಾದ ಎಷ್ಟೋ ಬಹುತ ಶ್ರೇಷ್ಠವಾದ ಪೀಠಾಧೀಶರಿದ್ದಾರೆ. ಹಾಗೆ ಎಲ್ಲ ಸ್ವಾಮೀಜಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಮುಂದೆ ಹೋಗೋದೇ ನಮ್ಮ ಕರ್ತವ್ಯ. 2022 ನಾವು ದಕ್ಷಿಣ ಪ್ರಾಂತ್ಯದಲ್ಲಿದ್ದ 10 ಜಿಲ್ಲೆಗಳು ಪ್ರತಿಯೊಂದು ಮಠಗಳಿಗೆ ಭೇಟಿ ಕೊಟ್ಟು ಸ್ವಾಮೀಜಿಗಳ ಹತ್ರ ನೇರವಾಗಿ ಮಾತಾಡಿ ಸಂಘಟನೆ ಅವಶ್ಯಕತೆಯ ಬಗ್ಗೆ ಚರ್ಚೆ ಮಾಡಿದ ಮೇಲೆ ಎಲ್ಲ ಸ್ವಾಮೀಜಿಗಳು ನಮಗೆ ಬೇಕಾದ ಬೆಂಬಲವನ್ನು ಕೊಟ್ಟಿದೆ. ಶ್ರೇಷ್ಠ ಮಠಗಳಾದ ಶಂಕರಪೀಠ, ದಕ್ಷಿಣಾಮನ ಪೀಠೆಯಿಂದ ಶೃಂಗೇರಿ ಗುರುಗಳು ನಮ್ಮ ಜೊತೆಗೆ ಯಾವಳಿದ್ದಾರೆ, ನೀವು ಮುಂದೆ ಹೋಗಿ ನಾವಿದ್ದೇವೆ ಎನ್ನಲಿದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಗಳು ಸಹ ಬೇಕಾದ ರೀತಿಯಲ್ಲಿ ನಮಗೆ ಬೆಂಬಲ ಕೊಟ್ಟು ನೀವು ಕೆಲಸ ಮಾಡಿ ನಾವು ಒಟ್ಟಿಗಿದ್ದೇವೆ. ನಮ್ಮ ಶ್ರೇಷ್ಠ ಸುತ್ತೂರು ಶ್ರೀಗಳು ಸಹ ಯಾವಾಗಲೂ ನಮಗೆ ಆಶೀರ್ವಾದ ಕೊಟ್ಟು ಯಾವಾಗಲೂ ನಮ್ಮ ಥರ ಸಂಘಟನಾ ವಿಷಯವನ್ನು ಹೇಗೆ ಉಂಟು, ಹೇಗೆ ಆಗ್ತಾ ಉಂಟು ಅಂತೇಳಿ ಒಳ್ಳೆ ಆತ್ಮಾರ್ಥೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತುಮಕೂರಲ್ಲಿ ಶಿವಗಂಗಾ ಮಠದಲ್ಲಿ ಹೋಗಿ ಗುರುಗಳನ್ನು ನಾವು ಭೇಟಿಯಾಗಿದೆ. ಅವರು ಸಹ ನಮ್ಮೊಟ್ಟಿಗೆ ಬಂದು ಕೆಲಸ ಮಾಡಲಿಕ್ಕೆ ಆಗಲಿ ಆಶೀರ್ವಾದವನ್ನು ಕೊಟ್ಟುಕೊಂಡು ಸಂಘಟನೆ ಬೇಕಾದ ಮಾರ್ಗದರ್ಶಿಸಿಕೊಳ್ಳಲಿಕ್ಕೆ ಇವರು ಸಿದ್ಧಗಂಗಾ ಗುರುಗಳು ಸಹ ಇದ್ದಾರೆ. ಇವರೆಲ್ಲ ಫಸ್ಟಿಗೆ ಹೋಗಿ ಭೇಟಿಯಾದ ನಂತರ ಮಾತ್ರ ನಾವು ಪ್ರವಾಸ ಪ್ರಾರಂಭವಾಗಿದ್ದು. ಈಗ ಒಂದು ಕಮಿಟಿಗೆ 2 ವರ್ಷ ನಾವು ಟೈಮ್ ಇಟ್ಟಿದೆ. ಆಗ ಫಸ್ಟ್ ಕಮಿಟಿಯನ್ನಾಗಿ ಈಗ 2ನೇ ಸರ್ತಿ ಕಮಿಟಿಯನ್ನು ಸ್ವಲ್ಪ ರಿವ್ಯೂ ಮಾಡಿದೆ. ಒಳ್ಳ ಸಂಘಟನಾತ್ಮಕವಾಗಿ ಸಮಾಜಕ್ಕೆ ಬೇಕಾಗಿ ಕೆಲಸ ಮಾಡಲಿಕ್ಕೆ ಇಚ್ಛಿದ್ದ ಸ್ವಾಮೀಜಿಗಳನ್ನು ಮಾತ್ರ ಸೇರಿಸಿಕೊಂಡಿದ್ದ ಒಂದು ಹೊಸ ಕಮಿಟಿ ಇದು. ಈ ಕಮಿಟಿ ಈಗ 2ನೇ ಬೈಠಕ್. ಈ ಬೈಠಕಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದ ಮುಖ್ಯ ವಿಷಯ ಬಾಂಗ್ಲಾದೇಶ್ ವಿಷಯ. ಬಾಂಗ್ಲಾದೇಶಲ್ಲಿ ಹಿಂದೂಗಳ ಮೇಲೆ ತುಂಬ ಆಕ್ರಮಣಗಳು ನಡೀತಾ ಇದೆ, ಅಟ್ಯಾಕನ್ನು ನಡೀತಾ ಇದ್ದಾವೆ. ಅದು ಯಾವ ರೀತಿಯಲ್ಲಿ ನಿಲ್ಲಿಸಬೇಕಂತ ರೀತಿಯಲ್ಲಿ ನಾವು ಕೇಂದ್ರ ಸರ್ಕಾರಿಗೆ ಮೊನ್ನೆ ಮಂಗಳೂರಲ್ಲಿ ರಾಜ್ಯಾಧ್ಯಕ್ಷರ ನನ್ನ ಓಂ ಶ್ರೀ ಮಠದಲ್ಲಿ ಒಂದು ಬೈಠಕ್ ಆಗಿದೆ, ಒಂದು ಪ್ರೆಸ್ ಮೀಟ್ಸ್ ಆಗಿದೆ. ಅವತ್ತು ಅಲ್ಲಿ ರಾಜೇಶ್ನಾಥ್ ಗುರುಗಳು, ಜಯಪ್ರಕಾಶ್ ಗುರುಗಳು ಮತ್ತು ನಮ್ಮ ನಿಶ್ಚಿಲಾನಂದ ಸ್ವಾಮೀಜಿಗಳು, ಮಹಾಬಲ ಸ್ವಾಮೀಜಿಗಳೆಲ್ಲ ಭಾಗವಹಿಸಿದ್ದಾರೆ. ಅವತ್ತು ನಾವು ಸರ್ಕಾರ ಹತ್ರ ಹೇಳಿದೆ, ಅಗತ್ಯವಾದರೆ ಬಾಂಗ್ಲಾದೇಶಲ್ಲಿ ಮಿಲಿಟ್ರಿ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಇಸ್ರಾಯೇಲಿದ್ದ ಯಾವುದೇ ಪೌರನಿಗೆ ಏನಾದರೂ ತೊಂದರೆ ಬಂದರೆ ಇಸ್ರಾಯೇಲ್ ಗೌರ್ಮೆಂಟ್ ಎಲ್ಲಿ ಬೇಕಾದರೂ ಹೋಗಿ ಅವರನ್ನು ರಿಲೀಸ್ ಮಾಡೋಷ್ಟು ಕೆಪಾಸಿಟಿ ಇಸ್ರೇಲಿಗಿದೆ, ಅಷ್ಟು ರಾಷ್ಟ್ರ ಸ್ನೇಹ ಅವರಲ್ಲಿದೆ. ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳಿಗೆ ಇತ್ತೀಚೆಗೆ ಒಂದು ಕೃಷ್ಣಾನಂದ ಸ್ವಾಮಿ ಅವರನ್ನು ಅವರು ಬಂದಿ ಮಾಡಿದ್ದಾರೆ.
ಅವರನ್ನು ರಿಲೀಸ್ ಮಾಡಲಿಕ್ಕೆ ನಾವು ಮಧ್ಯಸ್ಥವನ್ನು ಮಾಡಿದ ಮೇಲೆ ಸರ್ಕಾರನ ಒಪ್ಪುವುದಿಲ್ಲ ಅಂದರೆ ಅಲ್ಲಿ ಮಿಲಿಟರಿ ಅಟ್ಯಾಕನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಬಾಂಗ್ಲಾದೇಶ ರೂಪೀಕೃತವಾಗಿದೆ ಅಂತ ಅವರಿಗೆ ಗೊತ್ತಿರಬೇಕು. ಬಾಂಗ್ಲಾದೇಶ ಅವರಿಗೆ ಯಾರ ಸಪೋರ್ಟಿಂದ ಬಾಂಗ್ಲಾದೇಶ ರಾಜ್ಯ ಬಂದಂತ ಅವರಿಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಇನ್ನು ಅಗತ್ಯ ಬಿದ್ದರೆ ಆ ಬಾಂಗ್ಲಾದೇಶಲ್ಲಿ ಒಂದು ಮಿಲಿಟರಿ ಅಟ್ಯಾಕ್ ಮಾಡಿಕೊಂಡು ಆ ದೇಶವನ್ನು ನಮ್ಮ ಭಾರತಕ್ಕೆ ಲಯ ಮಾಡಲಿಕ್ಕೆ ಸರ್ಕಾರ ಬರಬೇಕಂದ ಸಂತ ಸಮ್ಮತಿಯ ಅವರೇ ಕೊಡುವಂಥ ಇದು ಎಚ್ಚರಿಕೆ. ಅದೇ ರೀತಿಯಲ್ಲಿ ಹಿಂದೂಗಳಿಗೆ ಈಗ ಬಾಂಗ್ಲಾದೇಶದಿಂದ ಬಿಟ್ಟು ಈಗ ಪಶ್ಚಿಮ ಬಂಗಾಳಲ್ಲಿ ಅಲ್ಲಿ ಸಹ ಎಲ್ಲ ಹಿಂದೂ ಮಠಗಳ ಮೇಲೆ ಕಾಷಾಯ ವಸ್ತ್ರ ಹಾಕಿ ಹೊರಗೆ ಹೋಗೋ ಸ್ವಾಮೀಜಿಗಳಿಗೆ ಅಟ್ಯಾಕ್ ಬರುವಂಥ ಅವಸ್ಥೆ ಇದೆ. ಆಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಕರ್ನಾಟಕ ಬಾರ್ಡರಲ್ಲಿ ಕಾಸರಗೋಡಲ್ಲಿ ಇದೆ 2 ದಿನ ಸ್ವಾಮೀಜಿಗಳು ಅವರ ಯಾತ್ರಾ ಮಧ್ಯೆ ಅವರ ಗಾಡಿಗೆ ಸಹ ಅಟ್ಯಾಕ್ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳು ತೋರಿಸಂದರೆ ಹಿಂದೂ ಸನಾತನ ಧರ್ಮವನ್ನು ಮೇಲೆ ಬರೋದಕ್ಕೆಂದ ಯಾವ ರೀತಿಯಲ್ಲಿ ಬಿಡಬಾರ್ದಂತ ಕೆಲಸ ಮಾಡೋ ಒಂದು ಎಕ್ಸ್ಟರ್ನಲ್ ಫೋರ್ಸ್, ಒಂದು ಕಾನ್ಸ್ಪಿರೆನ್ಸಿ ನಡೀತಾ ಇದ್ದೇವೆ. ಇದು ನಮ್ಮ ಹಿಂದೂಗಳಿಗೆ ಮಾತ್ರ ಅರ್ಥ ಆಗೋದಿಲ್ಲ. ಅದೇ ರೀತಿಯಲ್ಲಿ ಮುಸ್ಲಿಂ ಸಂಸ್ಕೃತಿಗೆ ನಾವು ಒಪ್ಪಿಕೊಳ್ತೇವೆ. ಅವರ ಅನುಷ್ಠಾನಗಳನ್ನು, ಅವರ ಆಚರಣೆಗಳನ್ನು ಅವರ ಮತಕ್ಕೆ ಧರ್ಮಕ್ಕೆ ಅನುಸಾರವಾದ ರೀತಿಯಲ್ಲಿ ಅವರು ಮುಂದೆ ಹೋಗಲಿ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ. ಮಾತ್ರ ಅವರು ಹಿಂದೂ ಮತದಲ್ಲಿದ್ದವರನ್ನು ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡೋದು, ಹಿಂದೂ ಮತದಲ್ಲಿದ್ದ ಹೆಣ್ಣು ಮಕ್ಕಳನ್ನು ಅವರು ಪರಿವರ್ತನೆ ಮಾಡಿ ಲವ್ ಜಿಹಾದ್ ಅಂತ ಟ್ರ್ಯಾಪಲ್ಲಿ ಇಟ್ಕೊಂಡು ಒಂದು ಮುಸ್ಲಿಮಿಗೆ ಕನ್ವರ್ಟ್ ಮಾಡೋದು, ಇಲ್ಲಾಂದರೆ ಅವಳನ್ನು ಆತ್ಮಹತ್ಯೆಗೆ ಪ್ರೇರಣೆ ಮಾಡೋದು ಕರ್ತವ್ಯ ಇದೆ. ಅದು ನಮಗೆ ತುಂಬ ತೊಂದರೆ. ಅದು ನಾವು ಯಾವ ಕಾರಣಕ್ಕೆ ಬಿಡುವುದಿಲ್ಲ. ಅದಕ್ಕೆ ಹಿಂದೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಹಾಗೂ ನಮ್ಮ ಪ್ರತಿಯೊಂದು ಮನೆಗಳಲ್ಲಿ ಅಮ್ಮನವರಿಗೆ ನಾವು ಬೇಕಾದ ರೀತಿಯಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ, ಅವರಿಗೆ ಅದಕ್ಕೆ ಬೇಕಾದ ಮಾರ್ಗನಿರ್ದೇಶ ಕೊಡಲಿಕ್ಕೆ ನಾವು ಪ್ರತಿಯೊಂದು ಮನೆಗಳಿಗೆ ಭೇಟಿ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈಗ ಲ್ಯಾಂಡ್ ಜಿಹಾದ್ ದೊಡ್ಡ ಒಂದು ಕಾನ್ಸ್ಪಿರೆನ್ಸಿ. ಯಾವುದಾದ್ರೂ ಒಂದು ಮುಸ್ಲಿಮನ ಹೆಸರಿದೆ ಜಾಗ ಹಳೆ ಕಾಲದಲ್ಲಿ ಇದ್ದರೆ ಆ ಜಾಗದ್ದು ನಮ್ಮ ಅಲ್ಲಾಹು ಎಂದೇಳಿ ಅವರ ದೇವರಿಗೆ ಎಂದೇಳಿ ಬರೆದಿಟ್ಟರೆ ಅದನ್ನು ನಮ್ಮ 2013 ನಮ್ಮ ನೆಹರು ಡೈನಾಸ್ಟಿಯ ಒಂದು ಸರ್ಕಾರ ಬಂದಿದೆ. ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಮನಮೋಹನ್ ಜಿ ಕೂತುಕೊಂಡ ಮೇಲೆ ಬ್ಯಾಕ್ ರಿಮೋಟ್ ಇದ್ದದ್ದು ಕಂಪ್ಲೀಟ್ ಸೋನಿಯಾ ಗಾಂಧಿಯ ಕೈಯಲ್ಲಿ. ಆ ಸಮಯದಲ್ಲಿ ಮುಸ್ಲಿಮ್ಸಿನ ವೋಟ್ ಬ್ಯಾಂಕಿಗೆ ಬೇಕಾಗಿ ಅವರು ಒಳ್ಳೆ ಕೆಲಸವನ್ನು ಮಾಡಿ ಈ ವಕಫ್ ಆ್ಯಕ್ಟನ್ನು ಸ್ಟ್ರಾಂಗ್ ಮಾಡಿದರು. ಈ ವಕಫ್ ಆ್ಯಕ್ಟ್ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಆ್ಯಕ್ಟ್ ಮಾಡಲಿಕ್ಕೆ ಯಾವ ರೈಟ್ ಇಲ್ಲ. ಅದು ಕಾನ್ಸ್ಟಿಟ್ಯೂಷನ್ಗೆ ಹೊರಗೆ ಇದ್ದ ಒಂದು ಆ್ಯಕ್ಟನ್ನು ಪಾರ್ಲಿಮೆಂಟಲ್ಲಿ ಅವರಿಗೆ ಮೆಜಾರಿಟಿ ಇದ್ದ ಕಾರಣ ಅವರು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ದಾರೆ. ಆ ಆ್ಯಕ್ಟ್ನಲ್ಲಿ ಈಗ ಎಲ್ಲಿಯಾದರೂ ಒಂದು ಲ್ಯಾಂಡ್ ಯಾವುದಾದ್ರೂ ಒಂದು ವಕಫ್ ಬೋರ್ಡ್ನ ಕ್ಲೈಮ್ ಬಂದರೆ ನಮಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸಹ ಅದಕ್ಕೆ ಕೇಸ್ ಈಗ ಇದ್ದ ಕಾನೂನು ಪ್ರಕಾರ ಅವಕಾಶ ಇಲ್ಲ. ಯಾಕೆಂದರೆ ಅದನ್ನು ರಿಸೀವಿಂಗ್ ರೈಟ್, ಅದನ್ನು ಕನೆಕ್ಟ್ ಮಾಡೋ ರೈಟನ್ನು ಅವರ ಕೈಯಲ್ಲಿದೆ. ಇದನ್ನು ನಮಗೆ ಮಾಡಬೇಕಾದ್ರೆ ಆ ಆ್ಯಕ್ಟನ್ನು ಅವರು ಅಲ್ಲಿ ರದ್ದು ಮಾಡಲೇಬೇಕು. ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಾವು ಬೇಕಾದಷ್ಟು ಇದು ಒತ್ತಾಯ ಮಾಡ್ತಾ ಇದ್ದಾವೆ. ಅದಕ್ಕೆ ಸರ್ಕಾರ ಮುಂದೆ ಬರಬೇಕು. ಯಾವ ಕಾರಣಕ್ಕೆ ಈ ವಕಫ್ ಆ್ಯಕ್ಟ್ ಇರಬಾರ್ದು, ವಕಫ್ ಆ್ಯಕ್ಟು ಇನ್ನು ವಕಫ್ ಆ್ಯಕ್ಟ್ ಇದ್ದ ಕಾರಣ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ವೋಟ್ ಬ್ಯಾಂಕಿಗೆ ಬೇಕಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇಷ್ಟುವರೆಗೆ ಕರ್ನಾಟಕ ರಾಜ್ಯವನ್ನು ನೋಡಾದಿದ್ದಷ್ಟು ದೊಡ್ಡ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಮಠಗಳಿಂದ ಸ್ವಾಮೀಜಿಗಳು ಹೊರಗೆ ಬಂದು ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ಸಜ್ಜರಾಗಿದ್ದಾರೆ. ಯಾವ ಕಾರಣಕ್ಕೆ 1 ಸೆಂಟ್ ಭೂಮಿಯನ್ನು ಕ್ಲೈಮ್ ಮಾಡಿರೋದು ವಕಫ್ ಬೋರ್ಡಿಗೆ ನಾವು ಬಿಟ್ಟು ಕೊಡೋದಿಲ್ಲ. ಅದಕ್ಕೆ ಯಾವ ಕಾರಣಕ್ಕೆ ನಾವು ಅದು ಯಾರನ್ನೂ ಬಿಡಲಿಕ್ಕಿಲ್ಲ. ಯಾವ ಸರ್ಕಾರ, ಯಾವ ಕಾನೂನಾಗಲಿ ಅದು ನಾವು ಬಿಡೋದಿಲ್ಲ. ಈ 2 ವಿಷಯ ನಮ್ಮದು ಗೌರವವಾದ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಬೈಠಕ್ ಸೇರಿದ್ದಾರೆ. ಈ ಬೈಠಕ್ ನಂತರ ನಾವು ಒಂದು ಫೆಬ್ರವರಿ ಮಾರ್ಚಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಲಿಕ್ಕಿದೆ. ಆ ಸಮಾವೇಶದಲ್ಲಿ ಎಲ್ಲ ಹಿಂದೂ ಆರ್ಗನೈಸೇಷನ್ನು ಒಟ್ಟಿಗೆ ಸೇರಿಸಿಕೊಂಡು ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕಂತ ತೀರ್ಮಾನ ಮಾಡಲಿಕ್ಕೆ ಸಂತರು ರೆಡಿ ಇದ್ದಾರೆ. ಆಗ ಸಂತರಲ್ಲಿ ಅನುಷ್ಠಾನಗಳಲ್ಲಿ ವ್ಯತ್ಯಾಸ ಇರ್ಬೋದು, ಸಂಪ್ರದಾಯಗಳಲ್ಲಿ ವ್ಯತ್ಯಾಸ ಇರ್ಬೋದು, ಅವರ ಆಚರಣೆ ರೀತಿಯಲ್ಲಿ ವ್ಯತ್ಯಾಸ ಇರ್ಬೋದು. ಆದರೆ ಹಿಂದೂ ಸನಾತನ ಧರ್ಮ ಉಳಿಸಲಿಕ್ಕೆ ಬೇಕಾಗಿ ಅದು ನಿಲ್ಲಿಸಲಿಕ್ಕೆ, ಅದು ಒಳ್ಳೆಯ ರೀತಿಯಲ್ಲಿ ಪರಿಪಾಲನೆ ಮಾಡಲಿಕ್ಕೆ
ನಾವೆಲ್ಲ ಸಂತರನ್ನು ಒಟ್ಟಿಗೆ ಸೇರಿಸಿ ಮುಂದೆ ತಗೊಂಡು ಹೋಗುವ ಕರ್ತವ್ಯವನ್ನು ನಾವು ಅಖಿಲ ಭಾರತ ಸಂಸ್ಥೆಯಿಂದ ತೆಕ್ಕೊಳ್ತಾ ಇದ್ದೇವೆ. ನಾನು ರಾಜೇಶ್ ನಾಥ್ಜಿ, ಅಖಿಲ ಭಾರತ ಸಂತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ. ಇಲ್ಲಿ ನಾವು ಅಖಿಲ ಭಾರತ ಸಂತ ಸಮಿತಿಯ 2ನೇ ಬೈಠಕನ್ನು ಇಲ್ಲಿ ವೆಂಕಟೇಶ್ ಅವರ ಕುಟೀರದಲ್ಲಿ ಇಟ್ಟುಕೊಂಡು ಎಲ್ಲ ಸ್ವಾಮಿಗಳನ್ನು ಸಂಘಟಿಸಿ ಈ ಬೈಠಕಲ್ಲಿ ಮುಖ್ಯವಾದಂಥ ಕೆಲವೊಂದು ವಿಚಾರಗಳನ್ನು ಚರ್ಚಿಸ್ತಾ, ಮುಖ್ಯಪಟ್ಟ ಹಾಗೆ ದೇಶದಲ್ಲಿ ಎದ್ದುಕೊಂಡಿರುವಂಥ ಧರ್ಮ ಸಮಸ್ಯೆಗಳು, ಇಲ್ಲಿ ವಕ್ಫ್ ಬೋರ್ಡ್ ಅಂತೇಳಿ ಹೇಳುವಂಥ ಒಂದು ಸಮಸ್ಯೆ ದೊಡ್ಡ ತೊಂದರೆಯನ್ನು ಕೊಡ್ತಾ ಉಂಟು. ಅದನ್ನು ರದ್ದು ಮಾಡಬೇಕು ಕೇಂದ್ರ ಸರ್ಕಾರ. ಆ ರದ್ದು ಮಾಡುವಂಥ ವಿಚಾರವಾಗಿ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಬೇಕು. ಅದಕ್ಕೆ ಅದರ ಉದ್ದೇಶವಾಗಿ ನಾವು ಇವತ್ತು ಚರ್ಚಿಸಿದ್ದೇವೆ. ಇದನ್ನು ನಮ್ಮ ಕೇಂದ್ರ ಸಮಿತಿಗೂ ನಮ್ಮ ನಿರ್ಣಯವನ್ನು ಕಳಿಸಿಕೊಡ್ತಾ ಇದ್ದೀವಿ. ಆ ನಿರ್ಣಯವು ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸಮಿತಿ ಕಳಿಸಿಕೊಟ್ಟು ಮುಂದಕ್ಕೆ ಇಂಥ ಒಂದು ಸಮಸ್ಯೆಗಳು ಬಾರದ ರೀತಿಯಲ್ಲಿ ನಮ್ಮ ದೇಶಕ್ಕೆ ಒಂದೇ ರೀತಿಯ ಕಾನೂನನ್ನು, ಎಲ್ಲರಿಗೂ ಒಂದೇ ಕಾನೂನು ಅನ್ವಯಿಸುವಂತೆ ದೇಶದಲ್ಲಿ ಜಾರಿಗೆ ತರಬೇಕು. ಅದು ಮುಖ್ಯ ಉದ್ದೇಶ ನಮ್ಮದು. ಎಂತೇಳಿದರೆ, ದೇಶದಲ್ಲಿ ಬೇರೆ ಬೇರೆ ಧರ್ಮಗಳಿಗೆ, ಬೇರೆ ಬೇರೆ ವಿಚಾರವಾದಿಗಳಿಗೆ ಒಂದೊಂದು ಕಾನೂನು ಆದರೆ ಈ ಭಾರತದಲ್ಲಿ ಭಾರತದ ಅಸ್ತಿತ್ವವೇ ಕಳ್ಕೊಳ್ಳುವಂಥ ಸ್ಥಿತಿ ಬಂದು ಹೋಗಿದೆ. ಅಂಥ ಸ್ಥಿತಿಯಲ್ಲಿ ನಾವು ಸಂತರು ಒಂದಾಗಿ, ಎಲ್ಲ ದೇಶದ ಸಂತರು ಒಂದಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನು ಅಂತ ಹೇಳಿದರೆ, ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರೂ ಭಾರತೀಯರು ಅಂತೇಳಿ ಹೇಳುವಂಥ ಭಾರತೀಯತೆಯನ್ನು ಒಪ್ಪಿಕೊಂಡು ಎಲ್ಲರೂ ಇದರೊಳಗೆ ಚೆನ್ನಾಗಿ ಬದುಕಬೇಕು. ಮತ್ತು ಪ್ರತಿ ಒಂದು ವಿಚಾರದಲ್ಲಿಯೂ ನಾವು ತಗೊಂಡ್ರೆ, ಬಾಂಗ್ಲಾದ ಸಮಸ್ಯೆ ಸೃಷ್ಟಿಯಾಯಿತು. ಬಾಂಗ್ಲಾ ಸಮಸ್ಯೆ ಸೃಷ್ಟಿಯಾಗಲಿಕ್ಕೆ ಎಲ್ಲ ದೇಶಗಳಲ್ಲಿಯೂ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನರು ಇದ್ದಾರೆ. ಅದರಲ್ಲಿ ಜಿಹಾದಿ ಮನೋಭಾವನೆ, ಉಗ್ರ ಸ್ವರೂಪದ ಮನೋಭಾವನೆ ಉಳ್ಳಂಥ ಜನಗಳು ಎಲ್ಲ ಧರ್ಮಗಳಲ್ಲಿಯೂ ಒಂದಷ್ಟು ಜನ ಇದ್ದಾರೆ. ಅಂಥವರನ್ನು ಒಳ್ಳೆಯ ರೀತಿ, ಒಳ್ಳೆಯ ಕಡೆಗೆ, ಒಳ್ಳೆಯ ಚಿಂತನೆಯ ಕಡೆಗೆ ಅವರನ್ನು ಪರಿವರ್ತನೆ ಮಾಡುವಂಥ ಉದ್ದೇಶವನ್ನೇ ಹೊಂದಿರುವಂಥದ್ದು ಈ ಸಂತ ಸಮಿತಿ. ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಿದರೆ ಯಾವುದೇ ಸಮಸ್ಯೆ ದೇಶಕ್ಕಾಗಲಿ ವಿಶ್ವಕ್ಕಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಏಕ ಘೋಷಣೆ ನಮ್ಮ ಸಂತ ಸಮಿತಿಯವರು. ಹೀಗೆ ಮುಂದಕ್ಕೆ ಈ ಆಯಾ ವಿಚಾರಗಳನ್ನು ಭಾರತದಲ್ಲಿ ಇರುವಂತಹ ಎಲ್ಲ ಧರ್ಮಗುರುಗಳು, ಇಂಥ ಸಂಘಟನೆಗಳು ಎಲ್ಲ ಧರ್ಮಗಳಲ್ಲಿಯೂ ಇದೆ. ಇದು ನಮ್ಮದು ಹಿಂದುತ್ವದ ಸಂಘಟನೆ. ಎಲ್ಲ ಧರ್ಮಗಳಲ್ಲಿಯೂ ಅವರವರದೇ ಆದಂಥ ಸಂಘಟನೆಗಳಿದ್ದಾವೆ. ಅಂಥ ಸಂಘಟನೆಯ ಗುರುಗಳು, ಧರ್ಮಾಧಿಕಾರಿಗಳು, ಅವರು ಆಯಾ ಧರ್ಮಗಳಿಗೆ ಒಳ್ಳೆಯ ವಿಚಾರವನ್ನು ಬೋಧಿಸಿ ಕೆಟ್ಟವಾದಂಥ ಮನೋಭಾವನೆ ಉಳ್ಳವರಿರ್ಬೋದು, ಜಿಹಾದಿ ಮನೋಭಾವನೆಯವರು ಇರ್ಬೋದು, ಲಹು ಜಿಹಾದಿಗೆ ಸಪೋರ್ಟ್ ಮಾಡುವಂಥವರು ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಕೆಟ್ಟ ಉದ್ದೇಶಗಳನ್ನು ಇಟ್ಟುಕೊಂಡು ದೇಶದ ಅಸ್ತಿತ್ವವನ್ನು ಒಂದು ಕುಗ್ಗಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಉದ್ದೇಶವನ್ನು ಹೊಂದಿರುವಂತಹ ಸಂಘಟನೆಗಳನ್ನು ಇಲ್ಲಿ ನಾವು ವರ್ಜ್ಯ ಮಾಡುವಂಥ, ಅಂದರೆ ಅದನ್ನು ತಿರಸ್ಕಾರ ಮಾಡುವಂಥ ಒಂದು ವ್ಯವಸ್ಥೆ, ಅದನ್ನು ವಜಾ ಮಾಡುವಂಥ ವ್ಯವಸ್ಥೆ ನಮ್ಮ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು. ದೇಶದಲ್ಲಿ ಎಲ್ಲಿಯೂ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥ ಸಂಘಟನೆಗಳು ಇರಬಾರದು. ಅಂಥ ಸಂಘಟನೆಗಳನ್ನೆಲ್ಲವನ್ನು ಅದನ್ನು ವಜಾ ಮಾಡಬೇಕು ಸರ್ಕಾರ. ಹಾಗೆಯೇ ಇಲ್ಲಿ ಈ ಧರ್ಮಗುರುಗಳು ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ. ಹೆಚ್ಚಿನ ವಿಚಾರದಲ್ಲಿ ಎಲ್ಲ ಧರ್ಮಗುರುಗಳು ಮೌನ ವಹಿಸಿರುವುದೇ ಒಂದು ದೊಡ್ಡ ಆಘಾತ. ಅದಕ್ಕಾಗಿ ನಮ್ಮ ಅಖಿಲ ಭಾರತ ಸಂತ ಸಮಿತಿ ದೊಡ್ಡ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದೆ ಅಂತ ಹೇಳಿದರೆ, ಭಾರತದಾದ್ಯಂತ ಇರುವಂಥ ಧರ್ಮಗುರುಗಳನ್ನು ಸಂಘಟಿಸಿ ಎಲ್ಲ ಹಿಂದೂ ಧರ್ಮಗುರುಗಳನ್ನು ಎಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ಬೋಧಿಸಿ ಗ್ರಾಮ ಮಟ್ಟದಲ್ಲಿಯೂ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ವಿಚಾರಗಳನ್ನು ತರಬೇಕು ಅಂತೇಳುವಂಥ ಸದುದ್ದೇಶವನ್ನು ಹೊಂದಿರುವಂತಹ ಈ ಸಂಘಟನೆ ನಮ್ಮದೇ ಆದಂಥ ಒಂದು ಸಂಪ್ರದಾಯ, ಗೋ ಸಂರಕ್ಷಣೆ, ರಾಷ್ಟ್ರ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ, ಇಂಥ ವಿಚಾರಗಳನ್ನು ಒಳಗೊಂಡು ಈಗ ಜಲಮೂಲಗಳ ಸಂರಕ್ಷಣೆ, ಇಂಥ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಹುಟ್ಟುಹಾಕಿರುವಂಥ ಈ ಸಂಘಟನೆ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ನಮ್ಮ ಸ್ವಾಮೀಜಿಗಳೆಲ್ಲರ ಒಕ್ಕೂರಿನ ನಿರ್ಣಯವಾಗಿರುತ್ತದೆ. ನನ್ನ ಹೆಸರು ವೆಂಕಟೇಶ್ ಅಂತ, ಅಖಿಲ ಭಾರತ ಸಂತ ಸಮಿತಿಯ PRO.
ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಇದರ ಜೊತೆಗೂಡಿದ್ದೇನೆ. ಅಖಿಲ ಭಾರತ ಸಂತ ಸಮಿತಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕೆಲಸಕ್ಕೆ ಬಹಳ ವರ್ಷಗಳಿಂದ ಸತತವಾಗಿ ಬಹಳಷ್ಟು ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಧರ್ಮರಕ್ಷೆ, ರಾಷ್ಟ್ರರಕ್ಷೆ ಮತ್ತು ಗೋರಕ್ಷೆ, ಈ ಮೂರು ಬಹಳ ಮುಖ್ಯವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸಂತರ ಎಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಸಂತರನ್ನು ಒಗ್ಗೂಡಿಸುವ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಬಂದಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂತಹ ವಿಷಯಗಳನ್ನ ತಾವು ನೋಡ್ತಾ ಇರಬಹುದು. ನಾವು ನಮ್ಮ ತನವನ್ನೇ ಮರ್ತೋಗ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿನ ಬಿಡ್ತಾ ಇದ್ದೀವಿ. ನಾವು ಯಾರು ಅನ್ನೋದೇ ನಮ್ಗೆ ಐಡೆಂಟಿಟಿನೇ ಇಲ್ದಂಗೆ ಆಗೋ ಅನ್ನೋ ಒಂದು ಪರಿಸ್ಥಿತಿ ಇದೆ. ಇದನ್ನು ನಾವು ಸರಿಪಡಿಸ್ಬೇಕಂದ್ರೆ ಈ ರೀತಿ ಧರ್ಮ ಗುರುಗಳಿಂದನೇ ಸಾಧ್ಯ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಸರ್ವೇ ಜನೋ ಸುಖಿನೋ ಭವಂತು, ಈ ಸನಾತನ ಧರ್ಮದಲ್ಲಿ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ತಪ್ಪದೆ ಬೇರೆ ಅನ್ಯ ಧರ್ಮಯಲ್ಲೂ ಕೂಡ ಈ ಒಂದು ಮನೋಭಾವ ಇದೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಜನಗಳಿಗೆ ತಿಳಿಪಡಿಸ್ತಾ ಇಲ್ಲ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಎಲ್ಲರೂ ಒಂದು ದೇವರೊಬ್ಬ, ನಾಮ ಹಲವು ಅನ್ನೋ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರನ್ನು ಸಮಭಾವದಿಂದ ಸಮಚಿತ್ತದಿಂದ ಕಾಣುತ್ತಾ ಇದ್ದೇವೆ. ವಿಶ್ವದಲ್ಲಿ ಒಂದು ಶಾಂತಿ ನೆಲೆಸಬೇಕಾದರೆ ಹಿಂದೂ ಧರ್ಮ ಪಾಲನೆ ಎಲ್ಲರಿಗೂ ಪಾಲಿಸಬೇಕಾದ್ದು ಬಹಳ ಮುಖ್ಯವಾಗಿದೆ. ಅದನ್ನು ನಮ್ಮ ಅಖಿಲ ಭಾರತ ಸಂತ ಸಮಿತಿ ಅದನ್ನು ಬಹಳ ರೀತಿಯಲ್ಲಿ ಪ್ರಚಾರಪಡಿಸ್ತಾ ಇದೆ. ಎಲ್ಲರೂ ಸಾಮರಸ್ಯದಿಂದ ಇಡೀ ಪ್ರಪಂಚದಲ್ಲಿ ಎಲ್ಲ ಜನಗಳು ಅಣ್ಣ ತಮ್ಮನೇ ಅಕ್ಕ ತಂಗಿಯರ ರೀತಿ, ನಮ್ಮ ಚಿಕಾಗೋ ಒಂದು ಧರ್ಮ ಸಮ್ಮೇಳನದಲ್ಲಿ ಯಾವ ರೀತಿ ವಿವೇಕಾನಂದರು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದ್ರು, ಅದನ್ನೇ ಒಂದು ಮೂಲ ಮಂತ್ರವಾಗಿ ಇಟ್ಟುಕೊಂಡು ಎಲ್ಲರೂ ಶಾಂತಿಯಿಂದ ಬದುಕಬೇಕು ಅನ್ನೋ ಒಂದು ಮಂತ್ರವನ್ನು ಅಖಿಲ ಭಾರತ ಸಂತ ಸಮಿತಿಯು ಅದನ್ನು ನಡೆಸ್ಕೊಂಡು ಬರ್ತಾ ಇದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಓಂ ಶ್ರೀ ಮಠದ ಮಠಾಧಿಪತಿಗಳು ಮತ್ತು ಮಾತಾ ಶಿವಜ್ಞಾನಮಯಿಯವರು ಕರ್ನಾಟಕದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಬಹಳ ನಮ್ಮ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಅಮ್ಮನವರ ಆಶೀರ್ವಾದವನ್ನು ಪಡೆದವರು. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕೊಡಗಿನ ಬೆಂಕಿ ಸ್ವಾಮಿಗಳಂತಾನೆ ಫೇಮಸ್ ಅವರು, ನಮ್ಮ ರಾಜೇಶ್ ನಾಥ್ ಗುರೂಜಿ ನಾಥ ಪರಂಪರೆಯವರು, ಜೊತೆಗೆ ನಿಶ್ಚಲಾನಂದ ಸ್ವಾಮಿಗಳು, ಸುತ್ತೂರು ಮಠ ಮತ್ತು ವಿರಕ್ತ ಮಠದ ಮಠಾಧೀಶ್ವರರುಗಳು, ಇಲ್ಲಿ ನಮ್ಮ ಟ್ರೆಜರರು ಕಣಿಯೂರು ಸ್ವಾಮಿಗಳಿದ್ದಾರೆ, ರುದ್ರಾಕ್ಷ ಮಠ ಮಠಾಧೀಶ್ವರಾದಂತಹ ಜಯಪ್ರಕಾಶ್ ಗುರೂಜಿಗಳು, ಹರಿಹರ ಮಠದಿಂದ ಕವಿ ಗುರುರಾಜ್ ಅವರುಗಳು, ಇವರೆಲ್ಲ ಸೇರಿ ಸಂಘಟನೆಯನ್ನು ಬಲಪಡಿಸಲು ನಮ್ಮ ಜೊತೆ ಸಂಯೋಜಕ ಸಮಿತಿಯ ಅಧ್ಯಕ್ಷರಾದಂತಹ ವೀರೇಶ್ ರವರು ಎಲ್ಲ ಸೇರಿ ಇವತ್ತು ಈ ಒಂದು ಬೈಠಕನ್ನು ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಗುರುಗಳು ಸಾಕಷ್ಟು ವಿಷಯಗಳನ್ನ ತಿಳಿಸಿ ಏನೇನು ಇದರ ಒಂದು ಇದನ್ನು ನಮ್ಮ ಡಿಸಿಷನ್ ಏನು ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ. ನನ್ನ ಹೇಳಿಕೆ ಇಷ್ಟೇ, ಈಗಿರುವ ಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಇನ್ನೊಂದು ಜಾತಿ ಇದನ್ನೆಲ್ಲ ಬಿಟ್ಟು ಒಳ್ಳೆಯವರು, ಕೆಟ್ಟವರು, ದೇಶ ವಿರೋಧಿಗಳು, ದೇಶಭಕ್ತರು ಇವೆರಡು ವಿಂಗಡಣೆ ಮಾಡಿ ದೇಶ ವಿರೋಧಿಗಳನ್ನು ಸರಿಯಾದ ರೀತಿಯಲ್ಲಿ ಅವರನ್ನು ಶಿಕ್ಷಿಸಿ ದೇಶ ವಿರೋಧಿಗಳನ್ನು ಅಥವಾ ಅವರ ಮನಸ್ಸು ಮಾರ್ಪಡುವಂತೆ ಮಾಡಿ ಎಲ್ಲರೂ ದೇಶಕ್ಕಾಗಿ ದುಡಿಬೇಕು, ಎಲ್ಲರೂ ಪ್ರೀತಿಯಿಂದ ಸಂತೋಷದಿಂದ ಶಾಂತಿಯುತವಾಗಿ ಜೀವನ ಸಹಬಾಳ್ವೆಯನ್ನು ನಡೆಸಬೇಕು ಅನ್ನೋದನ್ನು ನಮ್ಮ ಸಮಿತಿಯು ಎಲ್ಲರಿಗೂ ತಿಳಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ.
ಇದಕ್ಕೆ ಎಲ್ಲರ ಸಹಯೋಗ ಇರುತ್ತೆ ಅಂತ ನಂಬುತ್ತೇನೆ. ಇದೇ ನಮಗೆ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಬೇಕಾಗಿರುವಂಥದ್ದು. ಈ ಪ್ರಪಂಚದಲ್ಲಿ ಅಣು ಬಾಂಬ್ಗಿಂತ ಬಹಳ ಡೇಂಜರಸ್ ಬಾಂಬ್ ಏನಂದರೆ ಇವತ್ತು ಈ ಒಂದು ಮತದ ಬಗ್ಗೆ ನಾವು ಮಾತಾಡೋದು. ಇಲ್ಲಿ ಯಾವನೊಬ್ಬ ಕೆಟ್ಟವನು ಏನೋ ಒಂದು ಕೆಲಸ ಮಾಡಿದಾನೆ, ಅವನನ್ನು ಮತದ ಹೆಸರಿನಲ್ಲಿ ಕೆಲವೊಬ್ಬರು ಅವನನ್ನು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಬರ್ತಾರೆ, ಮತ್ತು ಅವನು ಒಳ್ಳೆಯವರು ಕೂಡ ಅವನ ಜೊತೆ ಸೇರಿ ಅವರೂ ಆ ಒಂದು ಜಾತಿಗೆ ಸೇರೋಗ್ತಾ ಇದ್ದಾರೆ. ಇದನ್ನು ಬಿಟ್ಟು ಯಾರು ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಏನಿದ್ದಾರೆ ಅವರನ್ನು ನಾವು ಅವನ ಹೆಸರಿನಿಂದ ಮಾತ್ರ ನಾವು ಕರೀಬೇಕು. ನಾನೇನಾದರೂ ತಪ್ಪು ಮಾಡಿದರೆ, ಏನೇ ಒಂದು ಕಾನೂನು ವಿರುದ್ಧವಾದ ಕೆಲಸ ಮಾಡಿದರೆ ಅದಕ್ಕೆ ಬಾಧ್ಯತೆ ನಾನೊಬ್ಬನೇ ಆಗುತ್ತೇನೆ ಹೊರತು ನನ್ನ ಮನೆಯವರಾಗಲಿ, ನನ್ನ ಸುತ್ತಿನವರಾಗಲಿ, ನನ್ನ ಜಾತಿಯವರಾಗಲಿ, ನನ್ನ ಪಂಗಡದವರಾಗಲಿ, ನನ್ನ ಧರ್ಮೀಯರಾಗಲಿ ಯಾರೂ ಅದಕ್ಕೆ ಹೊಣೆ ಆಗಬಾರದು. ಹಾಗಾಗಿ ನನ್ನ ಈ ಒಂದು ಮಾಧ್ಯಮದವ್ರಿಗೆ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬ ಒಂದು ಕೊಲೆ ಮಾಡ್ದ, ಇನ್ನೊಂದೇನೋ ತಪ್ಪು ಮಾಡ್ದ ಅಂದಾಗ ಅವನ ಜಾತಿಯನ್ನು ಎಲ್ಲೂ ಉಲ್ಲೇಖಿಸಬೇಡಿ, ಅವನಿಂಥ ಮತದವನು ಅನ್ನೋದನ್ನೇ ಹೇಳಬೇಡಿ. ಅವನು ಯಾರು ಅವನ ಬಗ್ಗೆ ಮಾತ್ರ ಹೇಳಿದಾಗ ಅವನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ಅಂಥವ್ರ ಮುಂದೆ ಯಾವಾಗಲೂ ತಪ್ಪು ಮಾಡದಂತೆ ತಡೆಯಬಹುದು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಇದರ ಬಗ್ಗೆ ನಮ್ಮ ಸಮಿತಿಯು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರ ನೇತೃತ್ವದಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತೇವೆ ಅಂತ ಹೇಳ್ತೀನಿ. ನಮಸ್ಕಾರ.